ತಪ್ಪು ಮಾಡಲು ಕೂಡ ಹೆದರುವವನೇ ನಿಜವಾದ ಧೈರ್ಯವಂತ. ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವವನು ನಿಷ್ಠಾವಂತ. ಮಾಡದ ತಪ್ಪಿಗೆ ಬೇರೆಯವರ ಒಳಿತಿಗಾಗಿ ತನ್ನನ್ನೇ ದೋಷಿಯಾಗಿಸಿಕೊಳ್ಳುವವನೇ ಮಾನವೀಯತೆ ಮೆರೆಸುವಾತ. ಮನಸ್ಸೇ ಮಾನವನ ಬಯಕೆಗಳಿಗೆ ಜನ್ಮಭೂಮಿ ಆಗುತ್ತೆ. ಬಯಕೆಗಳನ್ನು ಅರಿಯದ ಹೊರತು ಮುಕ್ತಿ ಸಿಗಲ್ಲ. ಪರಿಶುದ್ಧ ಮನಸ್ಸೇ ಯಶಸ್ಸಿನ ಸಾಧನ. ಸ್ನೇಹಿತರೆ, ಗಿಡ ಯಾವತ್ತೂ ಉದುರಿ ಹೋದ ಮೇಲೆ ಅದರ ಎಲೆಗಳ ಹೂಗಳ ಬಗ್ಗೆ ಯೋಚಿಸುವುದಿಲ್ಲ. ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ. ಕಳೆದು ಹೋದುದರ ಬಗ್ಗೆ ಚಿಂತಿಸಿ ಕೊರಗಬೇಡಿ. ಹೊಸದನ ಸೃಷ್ಟಿಸುವ ಉತ್ಸಾಹ ನಿಮ್ಮಲ್ಲಿರಲಿ. ಆತ್ಮವಿಶ್ವಾಸ ಒಂದು ಮಹಾ ಆಯುಧ ಇದ್ದಂತೆ. ಅದು ಎಲ್ಲ ಸಂದರ್ಭದಲ್ಲಿ ನಿಮಗೆ ಜಯ ತಂದು ಕೊಡದೇ ಇದ್ದಿರಬಹುದು, ಆದರೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸವಾಲುಗಳನ್ನು ಎದುರಿಸಲು ಧೈರ್ಯ ತುಂಬುತ್ತೆ. ಗಾಯ ಆಗದೇ ಇದ್ದರೆ ಧೈರ್ಯ ಬರುವುದಿಲ್ಲ. ತಪ್ಪು ಮಾಡದೇ ಇದ್ದರೆ ನಿಮಗೆ ಕಲಿಯೋದಕ್ಕೆ ಸಿಗಲ್ಲ. ಸೋಲದೇ ಇದ್ದರೆ ನಾವು ಗೆಲ್ಲೋದಕ್ಕೆ ಆಗಲ್ಲ. ಯಾವುದಕ್ಕೂ ನಾವು ಉತ್ಸಾಹ ಕಳೆದುಕೊಳ್ಳಬಾರದು ಅಷ್ಟೇ. ಅಳು ಬಂದಾಗ ಒಬ್ಬರೇ ಅಳಬೇಕು, ನಗು ಬಂದಾಗ ಗುಂಪಲ್ಲಿ ನಗಬೇಕು. ಯಾಕಂದರೆ ಒಬ್ಬನೇ ಅತ್ರೆ ನಾಟಕ ಅಂತಾರೆ, ಗುಂಪಲ್ಲಿ ನಗರೆ ಹುಚ್ಚ ಅಂತಾರೆ. ಬದುಕು ಒಂದು ಕಠಿಣವಾದ ಪರೀಕ್ಷೆ ಇದ್ದಂತೆ. ನಾವು ಹೇಗೆ ನಮ್ಮ ಜೀವನವನ್ನು ಎದುರಿಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಸುಖವೋ ದುಃಖವೋ ಕಷ್ಟವನ್ನು ತಾಳ್ಮೆಯಿಂದ ಎದುರಿಸಬೇಕು. ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತೆ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಮುಳುಗೋದಿಲ್ಲ ಸ್ನೇಹಿತರೆ. ಈಜು ಬರಲಾರದವರು ಮುಳುಗಿ ಹೋಗ್ತಾನೆ. ಜೀವನ ಕೂಡ ಅಷ್ಟೇ. ಸಮಸ್ಯೆಗಳು ಇರುವವನು ಪ್ರತಿಯೊಬ್ಬರೂ ಸೋಲುವುದಿಲ್ಲ. ಪರಿಹಾರವನ್ನು ಹುಡುಕಲಾರದವನು ಜೀವನದಲ್ಲಿ ಸೋತು ಸುಣ್ಣವಾಗಿ ಜೀವನವೇ ಮುಗಿದು ಹೋಯಿತು ಅಂತ ಸೋಲೊಪ್ಪಿಕೊಂಡು ಬಿಡ್ತಾರೆ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಅದೇ ರೀತಿ ಜೀವನವೂ ಕೂಡ ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಮೊಸರಿಗಿಂತ ಮೊಸರಿನಲ್ಲಿ ಅಡಗಿರುವ ತುಪ್ಪಕ್ಕೆ ಬೆಲೆ ಜಾಸ್ತಿ ಸ್ನೇಹಿತರೆ. ಅದೇ ರೀತಿ ಮನುಷ್ಯನಲ್ಲಿ ಅಡಗಿರುವ ಒಳ್ಳೆಯ ಗುಣಕ್ಕೆ ಯಾವತ್ತೂ ಬೆಲೆ ಜಾಸ್ತಿ. ಸಮಯ ಮತ್ತು ನಂಬಿಕೆ, ಮರ್ಯಾದೆ ಇವು ಎಂತಹ ಪಕ್ಷಿಗಳು ಅಂದರೆ ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಹಿಂದಿರುಗಿ ಬರುವುದಿಲ್ಲ. ಈ ಒಂದು ಕೆಟ್ಟ ಅಭ್ಯಾಸ ನಿಮಗಿದ್ದರೆ ನೀವು ಬಡವರಾಗಿಯೇ ಸಾಯ್ತೀರಾ. ನನ್ನ ಕೈಯಲ್ಲಿ ಈ ಕೆಲಸ ಆಗಲ್ಲ ಅಂತ ನೀವೇ ಅಂದ್ಕೊಳ್ಳೋದು. ಹೌದು ಸ್ನೇಹಿತರೆ, ಯಾವುದೇ ಕೆಲಸ ಮಾಡಬೇಕಾದರೆ ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಆ ಕೆಲಸ ಮಾಡಿಯೇ ತೀರ್ತೀವಿ ಎಂಬ ಹಠ ಇರಬೇಕು. ಆ ಕೆಲಸ ನಾನು ನನ್ನ ಕೈಯಾರೆ ಮಾಡಿ ಗೆದ್ದೇ ಗೆಲ್ತೀನಿ ಅನ್ನೋ ಮನೋಭಾವ ಇರಬೇಕು. ಆದರೆ ಆ ಮನೋಭಾವ ಈಗಿನ ಕಾಲದಲ್ಲಿ ನಮ್ಮ ಜೊತೆ ಇರ್ತಾ ಇಲ್ಲ. ನಮ್ಮ ಜೊತೆ ಅದು ಸಾಧ್ಯ ಆಗ್ತಾ ಇಲ್ಲ. ನನ್ನಿಂದ ಇದು ಅಸಾಧ್ಯ, ನನ್ನ ಕೈಯಿಂದ ಈ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ನಾವು ಮೊದಲೇ ಸೋಲೊಪ್ಪಿಕೊಳ್ಳೋದು. ನಾವು ಸೋಲೊಪ್ಪಿಕೊಳ್ಳುವುದರಿಂದ ನಮ್ಮ ಮನೋಬಲ ಪ್ರತಿದಿನ ಕುಗ್ಗಿ ಹೋಗ್ತಾನೆ ಇರುತ್ತೆ. ಹೀಗೆ ನಾವು ಪ್ರತಿದಿನ ಸೋಲಿನ ಕೂಪಕ್ಕೆ ನಮ್ಮನ್ನು ತಳ್ಕೊಳ್ತಾ ಇದ್ದೀವಿ. ಈ ಕೆಟ್ಟ ಅಭ್ಯಾಸವನ್ನು ನೀವು ಪ್ರತಿದಿನ ಮೈಗೂಡಿಸಿಕೊಳ್ತಾನೆ ಹೋದರೆ ನೀವು ಬಡವರಾಗಿ ಸಾಯೋದಂತೂ ಖಂಡಿತ.